ನೋಡಿ ಪಾಪ ಯಾವುದೋ ಒಂದು ಉಳಿದು ಬಂದಿರೋ ಕಸಗಳು ಮತ್ತು ಏನೋ ಎಸ್ತಿರೋ ಪ್ಲಾಸ್ಟಿಕ್ ಎಲ್ಲನೇ ಐಕೊಂಡು ತಿಂತಾಯಿದೆ ಪಾಪ. ಇದಕ್ಕೇನಾದರೂ ಒಂದು ಬಾಳೆಹಣ್ಣು ಏನಾದರೂ ಕೊಡೋಣ ಅನಿಸ್ತು. ಬಾಳೆಹಣ್ಣು ನಾನು ಕೊಟ್ಟಿದ್ರು ಕೂಡ ನನ್ನ ಕೈಲಾದಷ್ಟು ಬಾಳೆಹಣ್ಣು ನಾನು ಕೊಟ್ಟಿದ್ದೀನಿ ಅಷ್ಟೇ, ಒಂದೋ ಎರಡೋ. ಎಷ್ಟು ಎಲ್ಲ ಚಿಪ್ಪುಗಟ್ಟಲೆ ಕೊಡೋಕ್ಕಂತೂ ನಮ್ಮ ಕೈಲಿ ಆಗಿಲ್ಲ. ನೋಡಿ ಪಾಪ ಪ್ಲಾಸ್ಟಿಕ್ ಇದೆ ಹೆಂಗೆ ತಿಂತಾಯಿದೆ ಹಸು ಪಾಪ. ಅದು ನೋಡಿ ಈ ಥರ ಹಿಂಗಾದರೆ ಏನು ಮಾಡಬೇಕು? ಈ ಥರ ಬೆಂಗಳೂರಲ್ಲಿ ಹಸುಗಳು ನೀವೇ ಯೋಚನೆ ಮಾಡಿ. ನೋಡಿ ಹೆಂಗೆಲ್ಲ ಪಾಪ ತಿಂತಾಯಿದೆ ಹಸು ಪಾಪ. ಅದು ನಿಜವಾಗ್ಲೂ ನೋಡೋಕ್ಕೆ ಬೇಜಾರಾಗುತ್ತೆ. ನೋಡಿ ಅದರೊಳಗೆ ಪ್ಲಾಸ್ಟಿಕ್ ಒಳಗಡೆ ಇರುವಂಥ ಏನೋ ಒಂದು ಇದನ್ನು ಒದಗೊಂಡು ಇದು ನೋಡಿ ಗೋಮಾತೆ ಅಂತ ಹೇಳ್ತೀವಿ. ನಿಜವಾಗ್ಲೂ ಗೋಮಾತೆ ತಾಯಿ ದೇವರು ಅಂತೆಲ್ಲ ಹೇಳ್ತೀವಿ, ನಮ್ಮ ಹಸುಗೆ ಪೂಜೆ ಮಾಡ್ತೀವಿ. ಆದರೂ ಕೂಡ ನೋಡಿ ಪ್ಲಾಸ್ಟಿಕ್ ಒಳಗಡೆ ಇರುವಂಥ ಏನೋ ಚಗರೆನೋ ಏನೋ ಒಂದು ಕಾಯಿ ಚಗರೆನೋ ಹಾಯ್ಕೊಂಡು ತಿಂತಾಯಿದೆ ಹಸು. ನಿಜವಾಗ್ಲೂ ನಿಮ್ಗೆ ಏನು ಅನಿಸುತ್ತೆ ಹಸುಗಳ ಬಗ್ಗೆ? ಬೆಂಗಳೂರಲ್ಲಿ ನೀವು ಕೂಡ ಹಸು ನೋಡಿರ್ತೀರ. ಈ ಹಸುಗಳ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ, ನಿಜವಾಗ್ಲೂ ನೋಡೋಣ. ನೋಡಿ ಈ ಥರ ಎಲ್ಲ ಹಿಂಗೆ ಉಳಿದು ಬಂದಿರೋದೆಲ್ಲ ಹಾಯ್ಕೊಂಡು ತಿಂತಾಯಿದೆ ಪಾಪ. ಊಟ ಇಲ್ಲ ಅದಕ್ಕೂ. ಏನೋ ಪಾಪ ಹುಲ್ಲಂತೂ ಸಿಗಲ್ಲ ಬೆಂಗಳೂರಲ್ಲಿ ಹುಲ್ಲು ಸಿಗಬೇಕು ಅಂದರೆ ನೈಸೂರು ಕಡೆ ಹೋಗಬೇಕು. ಇಲ್ಲಂತೂ ಸಿಟಿಲಂತೂ ಏನೂ ಸಿಗಲ್ಲ ಹುಲ್ಲು ಪಾಪ. ನೋಡಿ ಯಾವ ಥರ ಹಾಯ್ಕೊಂಡು ತಿಂತಾಯಿದೆ ಅಂತ. ಇದಕ್ಕೆ ಈಗ ನೋಡಿ ಈಗ ಊಟನೂ ಇಲ್ಲ ಏನಿಲ್ಲ ಪಾಪ. ಇದು ಸಾಕಿರೋರಾದರೂ ಏನು ಮಾಡಿ ಏನಾಗ್ತಾರೋ ತಂದು ಗೊತ್ತಿಲ್ಲ ಮಾತ್ರ. ನೋಡಿ ಪಾಪ ಇಲ್ಲಿ ಏನೇನೋ ಹಾಯ್ಕೊಂಡು ತಿನ್ಕೊಂಡು ಹೋಗುತ್ತೆ ಮನೆಗೆ. ಇದು ಅದಾಗದೆ ಇದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಈಗ. ನೋಡಿ ಏನು ಮಾಡೋಣ, ನೀವೇ ಕಾಮೆಂಟ್ ಮಾಡಿ ನೋಡೋಣ.